ಇನ್ನು ಕನ್ನಡದ ಅತಿ ದೊಡ್ಡ ಸಿನಿಮಾ ನಟರಾಗಿ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ಕಲಾವಿದ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿಗೆ ಬರ್ತಿರೋಂಥದ್ದು. ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಿನ್ನೆ ತಾನೇ ಎಸ್ ಜಾನಕಿ ಅವರು ಸಾವನ್ನಪ್ಪಿದ್ದದ್ದು. ಎಲ್ಲ ಚಿತ್ರರಂಗದಲ್ಲೂ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ತಮಿಳು, ತೆಲುಗು, ಮಲಯಾಳಮಲ್ಲೂ ಕೂಡ ಕಮ್ಮನಿ ಮಿಡ್ತಿರುವಂಥ ಘಟನೆ ನಡೆದಿದೆ. ಇದೇ ಸಂದರ್ಭದಲ್ಲಿ ಈಗ ಪ್ರಖ್ಯಾತ ನಟರಾಗಿದ್ದಂಥ ನಾಯಕನಾಗಿದ್ದಂತಹ ನಟ ಇದೀಗ ಕೊನೆಯ ಸೆಳೆದಿರುವಂಥದ್ದು. ಇನ್ನು ಮನೆತನ, ಕಾವ್ಯಾಂಜಲಿ, ಬಾಯ್ ಫ್ರೆಂಡ್, ಹಿಟ್ಲರ್ ಕಲ್ಯಾಣ, ಈ ಎಲ್ಲ ಸೀರಿಯಲ್ಗಳಲ್ಲೂ ಕೂಡ ನಾಯಕನಾಗಿ ಅಭಿನಯಿಸಿದಂತಹ ದಿಲೀಪ್ ರಾಜ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿಗೆ ಬಂದಿರೋಂಥದ್ದು. ಇನ್ನು ತೀವ್ರವಾದ ಎದೆನೋವಿನಿಂದ ಅವರು ಬಳಲುತ್ತಿದ್ದರು ಅಂತ ಹೇಳಲಾಗುತ್ತೆ. ಸದ್ಯ ರಾತ್ರಿ ಬಂದಂಥ ಎದೆನೋವು ತಕ್ಷಣ ತೋರಿಸಿದ್ರೆ ಏನೋ ಹೆಚ್ಚು ಒಂದು ಪಕ್ಷ ಉಳಿಬೋದಿತ್ತು ಅಂತ ಹೇಳಲಾಗುತ್ತೆ. ಆದರೆ ಅವರು ಅದನ್ನು ಗ್ಯಾಸ್ಟ್ರಿಕ್ ಎಂದುಕೊಂಡು ಎದೆನೋವನ್ನೇ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದಂಥ ಪರಿಣಾಮವಾಗಿ ಮಲಗಿದಂಥ ಜಾಗದಲ್ಲೇ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆ ಸೆಳೆದಿದ್ದಾರೆ ಜಯನಗರ ಅಂತೇಳಿ ಹೇಳಲಾಗುತ್ತೆ. ಸರ್ ಆತ್ಮಕ್ಕೆ